ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ನೀವು 3 ಡೇಸ್ ಕ್ಲಬ್ ಮಾಡಿರೋ ಕಂಟೆಂಟ್ ನೋಡ್ತೀರಾ. ನನ್ನ ತಂಗಿ ಮತ್ತು ನಮ್ಮ ತಂಗಿ ಹಸ್ಬೆಂಡ್ ಬಂದ್ಬಿಟ್ಟು ಕೂತ್ಕೊಂಡು ನೋಡಿ ಅವರು ಈ ಥರ ಕಾಮಿಡಿ ಮಾಡ್ತಾಯಿದ್ರು. ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ರೆಕಾರ್ಡ್ ಮಾಡಿದ್ದೆ. ಆ್ಯಂಡ್ ನಮ್ಮ ಮನೆ ಹತ್ರ ಜರಗ್ನಳ್ಳಿ ಕರ್ಗ ಇತ್ತು. ಸೊ ಮಧ್ಯಾಹ್ನದಿಂದನೇ ಫುಲ್ಲು ಈ ಟಮಟೆ ಸೌಂಡು, ಮನೆ ಹತ್ರ ಬಂದು ಎಲ್ಲರ ಹತ್ರ ಈ ಹೂದು ಇದು ತೊಗೊಂಡು ಹೋಗ್ತಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆಲ್ಲ ಟಮಟವರೆಲ್ಲ ಬಂದಿದ್ದರು. ಸೊ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವೆಲ್ಲ. ಈ ಥರ ಒಂಥರ ಎವ್ರಿ ಇಯರ್ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಮಿಸ್ಸೇ ಮಾಡೋದಿಲ್ಲ. ನೈಟ್ 2 ಗಂಟೆ 3 ಗಂಟೆ ಇಲ್ಲ 4 ಗಂಟೆ ಟೈಮಲ್ಲಿ ಕರ್ಗ ಬಂದು ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ, ವಿಟ್ನೆಸ್ ಮಾಡೋದಕ್ಕೆ. ಸೊ ಈ ವರ್ಷದ್ದು ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ನನ್ನ ಕಲಾದಷ್ಟು ಕಂಟೆಂಟ್ನ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಸಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸಂಜೆ ಒಂದು 7 o'clock ಹಾಗೆ ಈ ಥರ ಬಂದು ದೇವ್ರ ವಿಗ್ರಹನ ಎಲ್ಲ ಕಡೆ ಮೆರವಣಿಗೆ ಮಾಡಿಸ್ಕೊಂಡು ಟಮಟೆ ಮತ್ತು ಈ ಪಿ ಜೊತೆಗೆ ಎತ್ಕೊಂಡು ಹೋಗಿದ್ರು. ಆ್ಯಂಡ್ ನಮ್ಮ ಏರಿಯಾದಲ್ಲಿ ಪಟಾಕಿಗಳು ಕೂಡ ಹೊಡೆದು ಫುಲ್ಲು ಏರಿಯಾ ಫುಲ್ ಅಲರ್ಟ್ ಮಾಡಿದರು. ಆ್ಯಂಡ್ 4 ಗಂಟೆಲಿ ಬಂದಿತ್ತು ಕರ್ಗ. 2 ಸೆಕೆಂಡ್ ಕೂಡ ನೋಡೋಕ್ಕಾಗಿಲ್ಲ ನಮ್ಮ ಮನೆ ಮುಂದೆ. ತುಂಬಾ ಸ್ಪೀಡಾಗಿ ಹೊರಟೋಗಿದ್ರು. ಬಟ್ ಹೆಂಗೋ ಎಲ್ಲರಿಗೂ ಒಂದು 2 ಸೆಕೆಂಡ್ಸ್ ಆದರೂ ದರ್ಶನ ಸಿಕ್ತು. ಸೊ ಹಾಗೆ ನೋಡಿ ವೆಯ್ಟ್ ಮಾಡ್ತಾಯಿದ್ವಿ, ಪಕ್ಕದ ರೋಡ್ಗೆ ಹೋಗ್ಬಿಟ್ಟು ಬರುತ್ತೆ ಮತ್ತು ನೋಡ್ಬೋದು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ದೆನ್ ಮತ್ತೆ ಬಂತು, ನೋಡ್ಕೊಂಡು ಹೋಗಿ ಮಲ್ಕೊಂಡು ನೆಕ್ಸ್ಟ್ ಡೇ ರುಟೀನ್ನ ಆ್ಯಸ್ ಯೂಶ್ವಲ್ ಶುರು ಮಾಡಿದ್ವಿ. ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ. ನನಗೆ ಟೀ ಅಂದ್ರೇ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ, ಇಲ್ಲಿ ಒಂದು ಟೀ ಅಂಗಡಿ ನೋಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಯಾವಾಗ ಅನ್ಸುತ್ತೋ ಅವಾಗೆಲ್ಲ ಅಲ್ಲೋ ಕುಡ್ಕೊಂಡು ಬರೋದು. ಆ್ಯಂಡ್ ಮಧ್ಯಾಹ್ನ ನಮ್ಮ ಮಮ್ಮಿ ಲಂಚ್ಗೆ ಎಣ್ಣೆ ಬದನೆಕಾಯಿ ಮಾಡಿದರು. ನಿಮ್ಮಲ್ಲಿ ಯಾರ್ಯಾರಿಗೆ ಎಣ್ಣೆ ಬದನೆಕಾಯಿ ಇಷ್ಟ ಅಂತ ಹೇಳಿ. ನನಗೂ ಕೂಡ ತುಂಬ ಇಷ್ಟ, ಮತ್ತು ನಮ್ಮ ಬ್ರದರ್ ಇನ್ ಲಾಗಂತೂ ತುಂಬಾ ಇಷ್ಟ. ಸೊ ನಮ್ಮಿಬ್ರಿಗೋಸ್ಕರನೇ ಮಾಡಿದರು ನಮ್ಮಮ್ಮ. ನೋಡಿ ತಿಂದ್ಬಿಟ್ಟು ಹೆಂಗಿದೆ ಅಂತ ಕೇಳ್ತಾ ಇದ್ದೆ. ಆ್ಯಂಡ್ ದೆನ್ ಸಂಜೆ ರುಚಿತ ಮನೆಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಮನೇಲಿ 2 ಪೆಟ್ಸು. ಅವರು ಮೇಲ್ಗಡೆ ಮನೇಲಿ ಎಲ್ಲೋ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಅಂತ ಹೇಳಿ ಅವ್ರ ಮನೇಲಿ ಇದ್ದಿದ್ದು ಪೆಟ್ಸ್ನ ಬಂದು ಇವ್ರ ಮನೇಲಿ ಕೇರ್ ಟೇಕಿಂಗ್ ಬಿಟ್ಟಿದ್ದಾರಂತೆ. ಇವಳ ಹೆಸರು ಕಾಜಲ್. ಹೆಸರಿಗೆ ತಕ್ಕನಂಗೆ ಕ್ಯೂಟ್ ಆಗಿದ್ದಾಳಲ್ವ ಇವಳು ಕೂಡ. ಆ್ಯಂಡ್ ಇನ್ನೊಬ್ಳಿದ್ಲಲ್ಲ ಅವಳ ಹೆಸರು ಚಾರ್ಲಿ ಅಂತ. ಆ್ಯಂಡ್ ನಮ್ಮ ರುಚಿತಂಗೆ ಇವಾಗ ಫುಲ್ಲು ಪ್ಲಾಂಟ್ಸ್ ಮೇಲೆ ಅಬ್ಸೆಷನ್ ಬಂದುಬಿಟ್ಟಿದೆ ಅಂತ ಹೇಳಿ ಮನೆ ಫುಲ್ಲು ಇಂಡೋರ್ ಪ್ಲಾಂಟ್ಸ್ನ ಬೆಳೆಸ್ತಾ ಇದ್ಲು. ಇದೊಂಥರ ಡಿಫ್ರೆಂಟ್ ಆಗಿತ್ತು ಅಂತ ನಮ್ಮ ಜೊತೆ ತೋರಿಸೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಕಾರ್ಡ್ ಮಾಡಿದ್ದೆ. ಇದ್ರ ಹೆಸರು ಏರ್ ಪ್ಲ್ಯಾಂಟ್ ಅಂತೆ. ಸೊ ವೈಟ್ ಆಗಿದೆ ನೋಡಿ. ಇದಕ್ಕೆ ನಾವು ಸ್ಪ್ರೇ ಮಾಡಿದ್ರೆ ಲೈಟ್ ಗ್ರೀನ್ ಕಲರಾಗಿ ಟರ್ನ್ ಆಗುತ್ತೆ. ಅದು ಸಖತ್ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು ಅಂತ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ. ಆ್ಯಂಡ್ ದೆನ್ ನಾವು ಹಂಗೆ ಫುಡ್ ಡೇಟ್ ಅಂದರೆ ಈಚೆ ತಿನ್ನೋಕ್ಕೆ ಹೋಗೋಣ ಅಂತ ಹೋಗಿದ್ವಿ. ನೋಡಿದ ತಕ್ಷಣ ಫಸ್ಟ್ ಕಣ್ಣು ಕಾಣಿಸಿದ RCB. ಆಬ್ವಿಯಸ್ಲಿ ನಾವೆಲ್ಲ RCB ಫ್ಯಾನ್ಸ್ ಅಲ್ವಾ. ಸೊ ಏನಿದೆ ನೋಡೋಣ ಅಂತ ಹೋದರೆ ದೋಸೆ ಎಲ್ಲ ಇತ್ತು ಅಲ್ಲಿ. ಸೊ ಮಸಾಲೆ ದೋಸೆ, ಬಟರ್ ಮಸಾಲೆ ದೋಸೆ ಮತ್ತು ವಡೆ ಎಲ್ಲ ತೊಗೊಂಡು ತಿಂದು ನೆಕ್ಸ್ಟು ಬ್ರಹ್ಮ ಬೌಲ್ ಅಂತ ಒಂದು ಪ್ಲೇಸಲ್ಲಿ ಗೋಬಿ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ತಮ್ಮ ಸಜೆಸ್ಟ್ ಮಾಡಿದ್ದ, ಅಂದರೆ ರುಚಿತನ ತಮ್ಮ. ಸೊ ಅಲ್ಲೋಗಿ ಗೋಬಿ ಟ್ರೈ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ವಿ. ಅವ್ನು ಹೇಳ್ದಂಗೆ ತುಂಬಾ ಚೆನ್ನಾಗಿತ್ತು ಗೋಬಿ. ಯೂಶ್ವಲ್ ಟೇಸ್ಟ್ಗಿಂತ 2 times ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಂಗೆ ಪಕ್ಕದಲ್ಲಿದ್ದು ಮುಂಬೈ ಕುಲ್ಫಿ ಸ್ಟೋರ್ಗೆ ಹೋಗಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಕುಲ್ಫೀಸ್ ನೋಡ್ತಾ ಇದ್ವಿ. ಅದರಲ್ಲಿ ಟೆಂಡರ್ ಕೋಕೋನಟ್ ಇತ್ತು. ಸೊ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅದನ್ನೇ ತೊಗೊಂಡಿದ್ವಿ. ಕುತ್ಕೊಂಡು ನಾನು ಅವಳು ಅದನ್ನು ತಿಂದು ಸಖತ್ ಟೇಸ್ಟಿಯಾಗಿತ್ತು. ಔಟ್ಲೆಟ್ ಓನರ್ ಕೂಡ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ರು. ಸೊ ಸಖತ್ತಾಗಿದೆ ಅಂತ ಅವ್ರಿಗೆ ಕಾಂಪ್ಲಿಮೆಂಟ್ ಕೊಟ್ಟು ತಿಂದು ಮುಗಿಸಿದ್ವಿ. ಆ್ಯಂಡ್ ಆ ಮನಿ ಪ್ಲ್ಯಾಂಟು ಯೂಶ್ವಲಿ ಯಾರೂ ಕೊಡಲ್ವಲ್ಲ. ಯಾವುದೋ ಬಿಲ್ಡಿಂಗಲ್ಲಿ ಅವಳು ತುಂಬ ಇಷ್ಟ ಆಯಿತು ಅಂತ ಹೇಳಿ, ಇವಾಗ ಪ್ಲ್ಯಾಂಟ್ಸ್ ಮೇಲೆ ಒಬ್ಸೆಸ್ಡ್ ಅಲ್ವಾ, ಆ ಕಡೆ ನೋಡ್ಕೊಂಡು ಅವ್ರಿಗೆ ಗೊತ್ತಿಲ್ಲಂಗೆ ಕಿತ್ಕೊಂಡು ಬಂದುಬಿಟ್ಟಿದ್ಲು. ಸೊ ಅದಕ್ಕೆ ಅವಳೇ ಅಂತ ತೋರಿಸಿದ್ದಕ್ಕೆ ಆ ಥರ ಕಣ್ಣು ಮಿಟಕ್ಸ್ತಿದ್ದಾಳೆ ನೋಡಿ. ಆ್ಯಂಡ್ ನಮ್ಮಪ್ಪ ಕಮಲ್ ಹಾಸನ್ ಫ್ಯಾನ್. ಸೊ ಅವರು ಹಳೆ ಮೂವೀಸ್ ಎಲ್ಲ ನೋಡ್ತಾನೆ ಇರ್ತಾರೆ. ಸೊ ನಮಗೂ ಕೂಡ ಕಮಲ್ ಇವಾಗ ಸಖತ್ ಇಷ್ಟ ಆಗಿಬಿಟ್ಟಿದ್ದಾರೆ ಅಂತ ಆ ಫಿಲಮ್ಸ್ ನೋಡ್ತಾ ಇರ್ತೀವಿ. ಆ್ಯಂಡ್ ಈ ವೈಟ್ ರೋಬು ನಮ್ಮ ಪಾಪುಗೆ 2nd month ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ತೊಗೊಂಬಂದಿದ್ದೀವಿ. ರಿಸಲ್ಟ್ಸ್ನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ ನೋಡಿ. ಟ್ರಿಪಲ್ ರೈಡ್ ಹೋಗೋಕೆ ಬೈಕ್ ತೊಗೊಂಬಂದ್ಬಿಟ್ಟಿದ್ದಾರೆ ಈಚೆ ಹೋಗೋಣ ಅಂತ ಹೇಳಿ. ಸೊ ಇವನು ಹೋಗ್ತಿದ್ದ. 10th ಎಕ್ಸಾಮ್ ಹೆಂಗೂ ಮುಗ್ದಿದೆಯಲ್ಲ. ಸೊ ಸಂಜೆ ಡಿನ್ನರ್ಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರಿಯಾನಿ ತಿನ್ನಬೇಕು ಅನಿಸ್ಬಿಟ್ಟಿತ್ತು ತುಂಬ.
ಸೊ ಟಿ ವಿ ನೋಡ್ಕೊಂಡು ಕೂತಿದ್ವಿ. ಹಾಗೆ ನಾನು ಶಾಪಿಂಗ್ ಬಿಸ್ನೆಸ್ ನಂದಲ್ವಾ, ಸೊ ಯಾವ್ಯಾವುದಕ್ಕೆ ಯಾವ್ಯಾವ ಥರ ಬೇಕು ಅಂತ ಯೋಚನೆ ಮಾಡಿ ಬಿರಿಯಾನಿಗೆ ಮತ್ತು ಕರಿಗೆ ಮತ್ತು ಪ್ರಾನ್ ಕೂಡ ತಂದಿದ್ರು. ಪ್ರಾನ್ ಫ್ರೈ ಕೂಡ ಮಾಡೋಣ ಅಂತ ಹೇಳಿ ಯಾವ್ಯಾವುದಕ್ಕೆ ಹೆಂಗೆ ಬೇಕೋ ಆ ಥರ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಟೊಮ್ಯಾಟೋಸ್ ಎಲ್ಲ ರುಬ್ಬಿ ಹಾಕ್ಕೊಳ್ಳೋಣ ಅಂತ ಹೇಳಿ ಟೊಮ್ಯಾಟೋಸ್ ಕೂಡ ದಪ್ಪ ದಪ್ಪ ಕಟ್ ಮಾಡಿ ಇಟ್ಟಿದ್ದೆ. ಮಮ್ಮಿ ಸೈಡ್ ಬೈ ಸೈಡ್ ಚಿಕನ್ ಕರಿಗೆ ಮತ್ತು ಚಿಕನ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಕರ್ಡಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಹೇಳಿ. ಸೈಡ್ ಬೈ ಸೈಡ್ ಮಮ್ಮಿ ಚಿಕನ್ ಕರಿ ಮತ್ತು ಬಿರಿಯಾನಿ ಮಾಡಿದರು. ನಾನು ಆನಿಯನ್ ರಾಯ್ತಾ ಈ ಕಡೆ ಮಾಡಿಕೊಂಡು ಪ್ರಾನ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನೀನು ಮುಗಿಸ್ಕೊಂಡು ಬೇಗ ಬಾವ, ಇಬ್ಬರು ನಿಂತ್ಕೊಂಡ್ರೆ ಅಷ್ಟಕ್ಕೆ ಅಲ್ಲಿ ಹಬೆಯಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ನೀನು ಚಿಕನ್ ಕರಿ ಮತ್ತು ಬಿರಿಯಾನಿ ಮುಗಿಸ್ಬಿಟ್ಟು ಬಾ, ಮಿಕ್ಕಿದ್ದು ನಾನು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಬೇಕಾಗಿರೋದೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪ್ರಾನ್ ಫ್ರೈನ ನಾನು ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಡಿನ್ನರ್ನ ಈ ಥರ ಸ್ಪೆಷಲಾಗಿ ತಿಂದು ಮುಗಿಸಿ ನಮ್ಮ ಡೇನ ಮುಗಿಸಿದ್ವಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮ್ಮಲ್ಲಿ ಯಾರಿಗೆ ಪ್ರಾನ್ ಇಷ್ಟ, ಬಿರಿಯಾನಿ ಇಷ್ಟ ಅಂತ ಹೇಳಿ. ನಾನಂತೂ ತುಂಬಾ ನಾನ್ ವೆಜ್ ಲವರ್. ಆ್ಯಂಡ್ ನನಗೆ ಕರೆಕ್ಟ್ ಪಾರ್ಟ್ನರ್ ಸಿಕ್ಬಿಟ್ಟಿದ್ದಾರೆ, ನನ್ನ ತಂಗಿ ಹಸ್ಬೆಂಡು. ಸೊ ಅವರು ಕೂಡ ನಾನ್ ವೆಜ್ ಲವರ್. ಸೊ ಇಬ್ಬರು ಮಾತಾಡಿಕೊಂಡು ಅವಾಗವಾಗ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ಈ ಥರ ಅನಿಸ್ಬಿಡುತ್ತೆ ನಾನ್ ವೆಜ್ ತಿನ್ನಬೇಕು ಮಾಡಿಕೊಂಡು ಅಂತ. ಆ್ಯಂಡ್ ಈಚೆ ಕಡೆ ಬಿರಿಯಾನೀಸ್ಗಿಂತ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ನನಗೂ ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಮಮ್ಮಿ ಕೈಯಲ್ಲಿ ಬಿರಿಯಾನಿ ಮಾಡಿಸ್ಕೊಂಡು ನಾನು ಪ್ರಾನ್ ಮಾಡಿ ಟೇಸ್ಟಿ ಡಿನ್ನರ್ನ ಈ ಥರ ತಿಂದಿದ್ವಿ. ಸೊ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.